ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳನ್ನ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತೈತೆ ದಯವಿಟ್ಟು ಹೇಳಿ. ಆಯಿತು, ನಾನೊಂದು ಸವಾಲ್ ನಿಮಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿನಗಿಷ್ಟ ಇಲ್ಲ ತಾನಪ್ಪ? ಒಂದು ಲೆಟ್ರ್ ಬರಿ, ಒಂದು ಕೇಂದ್ರಕ್ಕೆ ಲೆಟ್ರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟ್ರ್ ಬರೀ. ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ನು ಯಾರು ಕೇಳಲ್ಲ, ನಿಮ್ಮನ್ನು ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. DK ಏನೋ ತಿರುಗಿ ಬಿದ್ದರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನು, ಒಂದೇ ಪತ್ರ, ಒಂದೇ ಲೈನ್ ಸಾಕು, ಮುಗ್ದೋಯ್ತು. ಎಲ್ಲ ಕೇಂದ್ರ ಸರ್ಕಾರದ ಮೇಲೇ ಹಾಕಿ. ಆಮೇಲೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕೇಂದ್ರ ಸರ್ಕಾರ ಪಾತ್ರ. ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಅದೇನೋ ಕೇಂದ್ರಕ್ಕೆ ಅಧಿಕಾರ ಇಲ್ಲದೆ ಹೆಂಗೆ ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಹೋಗಿದೆ. ಈಗ ಹೈಕೋರ್ಟ್ ಆರ್ಡರ್ ಆಯ್ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಮಾಡೋಕ್ಕೆ ಅಧಿಕಾರ ಇದೆ. ಯಾವುದೋ ಜಿಲ್ಲಾ ಪಂಚಾಯಿತಿಯಲ್ಲಿ ಏನೋ ಒಂದು ಕೆಲಸದ ಬಗ್ಗೆ ತಕರಾರು ಬಂದರೆ ರಾಜ್ಯ ಸರ್ಕಾರಕ್ಕೆ ನ್ಯಾಚುರಲ್ ಆಗಿ ರಾಜ್ಯ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಅಧಿಕಾರ ಇದೆ, ಫೆಡ್ರಲ್ ಸಿಸ್ಟಮ್. ಆದರೆ ಇಷ್ಟೆಲ್ಲ ನೀವೇ ಇದ್ದು, ಟೆಂಡರ್ ಕರೆಯೋದು ನೀವೇ, ದುಡ್ಡು ವಸೂಲಿ ಮಾಡೋದು ನೀವೇ, ನಿಮ್ಮದೇ MD, ನಿಮ್ಮದೇ ಅಧಿಕಾರಿಗಳ ದೊಡ್ಡ ಇದು, ಮತ್ತು ಅಡ್ವರ್ಟೈಸ್ಮೆಂಟ್ ಯಾರು ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಮೆಟ್ರೋದಲ್ಲಿ ಅಡ್ವರ್ಟೈಸ್ಮೆಂಟ್ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಇಷ್ಟೆಲ್ಲ ಇದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಿಂದೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡೋರು ನೋಡಿ. ಸಿದ್ದರಾಮಯ್ಯ, ಐ ಆಸ್ಕ್ಡ್ ದ MD ಆಫ್ BMRCL, ಮಿಸ್ಟರ್ ಸಿದ್ದರಾಮಯ್ಯ, CM, present CM, to urgently address this issue and reduce the fare where increase are abnormal. Commuter interest must be safeguarded ಅಂತ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಹಿಂದೆ. February 13, 2025, 8:56 AM, 8:56 AM, February 13, 2025, 176.1K viewers. ಇಷ್ಟು ಜನ ವ್ಯೂವರ್ಸ್ ಮಾಡಿದ್ದಾರೆ. ಅದಕ್ಕೆ ಇದು ಅವ್ರದ ಟ್ವೀಟ್. ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಅಧಿಕಾರ ಇದೆ ಅಂತ ಕೇಳಿದ್ರಲ್ಲ, ಸ್ಟೇ ಮಾಡಿರೋದಕ್ಕೆ. ನಿಮ್ಗೆ ಹೆಂಗೆ ಅಧಿಕಾರ ಇದೆ? ರಿಡ್ಯೂಸ್ ಮಾಡಿ ಅಂತೇಳಿ MDಗೆ ಆರ್ಡ್ರ್ ಮಾಡೋಕ್ಕೆ ನಿಮ್ಗೆ ಹೆಂಗೆ ಅಧಿಕಾರ ಇದೆ? ಅದೇ ಅಧಿಕಾರ ಕೇಂದ್ರದಿಂದಲೂ ಮಾಡಿದ್ದಾರೆ. ಕಂಪ್ಲೇಂಟ್ ಬಂದಿದೆ, ಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸು ವ್ಯವಸ್ಥೆಯನ್ನು ಸರಿದೂಗಿಸೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ.